ರಾಮಕೃಷ್ಣರು ಹೇಳ್ತಾರೆ, ಅನೇಕ ಬಾರಿ ನಾವು ಚಪ್ಪರಿಸೋದು ಹೆಂಗಿರುತ್ತೆ ಅಂತಂದರೆ, ಈ ನಾಯಿ ಒಣಗೋಗಿರೋ ಮೂಳೆಯನ್ನು ಒಂದು ವಾರಗಳ ಕಾಲ ಊಟ ಇಲ್ಲದೆ ಹಸಿವಿನಿಂದ ಒಣಗೋಗಿ ತಿಂಗಳುಗಟ್ಟಲೆಯಿಂದ ಬಿದ್ದಿರುವ ಒಂದು ಮೂಳೆಯನ್ನು ನೋಡಿ ಖುಷಿ ಪಡುತ್ತಂತೆ. ಆರಾಮಾಗಿ ಅಗದು 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 ರಸನೇ ಇಲ್ಲ ಅದರಲ್ಲಿ, ತಿಂಗಳುಗಟ್ಟಲೆ ಬಿದ್ದು ಒಣಗೋಗಿದೆ, ಅಗದು ರಸ ಕುಡಿತಾ ಇದೆ, ಭಾಳ ಚೆನ್ನಾಗಿದೆ ಅನ್ನತ್ತೆ. ರಾಮಕೃಷ್ಣರು ಹೇಳ್ತಾರೆ, ಅದಕ್ಕೆ ರಸ ಎಲ್ಲಿಂದ ಬರ್ತಿದೆ ಅಂತಂದರೆ, ಆ ಮೂಳೆ ಅದರ ಒಸಡನ್ನೇ ಹರಿದು ಅದರ ರಕ್ತವನ್ನೇ ಟೇಸ್ಟ್ ತೋರಿಸ್ತಾ ಇದೆ ಅಂತ. ನಮ್ಮೆಲ್ಲರ ಬದುಕು ನಮ್ಮ ರಕ್ತವನ್ನೇ ನಾವೇ ಟೇಸ್ಟ್ ನೋಡ್ತಾ ಇರೋದು ಬಿಟ್ಟರೆ ಮತ್ತೇನೂ ಇಲ್ಲ ರಾಮಕೃಷ್ಣರ ಮಾತು ಅಂತ. ಹೀಗಾಗಿ ನನಗೆ ಯಾವಾಗಲೂ ಅನಿಸುತ್ತೆ, ಭಾಳ ಭಯ ಆಗುತ್ತೆ. ಭಯ ಯಾಕೆ ಗೊತ್ತಾ? 45 ಆಯಿತು. ಈಗಿನ ಜನರ ಸಾಯುವ ಸ್ಪೀಡ್ ನೋಡಿದರೆ 60-65. ಯಾರಿಗೆ ಯಾವಾಗ ಲಂಗ್ಸ್ ಪ್ರಾಬ್ಲಮ್ ಬರುತ್ತೋ ಗೊತ್ತಿಲ್ಲ, ಯಾರಿಗೆ ಯಾವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೋ ಗೊತ್ತಿಲ್ಲ, ಯಾವನು ಕೂತಿದ್ದ ಜಾಗದಲ್ಲಿ ಹೋಗ್ಬಿಡ್ತಾನೆ ಗೊತ್ತಿಲ್ಲ. ಒಂದು ಪುಣ್ಯ ಏನು ಅಂತಂದರೆ ಆರಾಮಾಗಿ ಸತ್ತೋಗ್ಬಿಡ್ತಾರೆ, ಪಟ್ ಅಂತ ಹೋಗ್ಬಿಡ್ತಾರೆ. ಅದು ಆಧುನಿಕ ಜಗತ್ತಿನ ಒಂದು ಲಾಭ. ನರಳುವ ಪ್ರಕ್ರಿಯೆ ಭಾಳ ಜನರಿಗೆ ಇತ್ತೀಚೆಗೆ ಇಲ್ಲ, ಇದ್ದ ಜಾಗದಲ್ಲಿ ನಾಪತ್ತೆ ಆಗಿಬಿಡ್ತಾರೆ, ಭಾಳ ಸಂತೋಷ. ಆದರೆ ಯೋಚನೆ ಮಾಡಿ, 60 ಡೆಡ್ಲೈನ್ ಅನ್ನೋದಾದರೆ ನನ್ನ ಜೀವನದ 1/3 ಲೈಫ್ ಮುಗ್ದೇ ಹೋಯ್ತು, 2/3 ಲೈಫ್ ಮುಗ್ದೇ ಹೋಯ್ತು, ಇನ್ನು 1/3 ಲೈಫ್ ಮಾತ್ರ. ನಂಗೆ ಭಯ ಅನಿಸುತ್ತೆ, ಏನು ಮಾಡೋದಪ್ಪ? ಇರೋದು 2 ದಾರಿ. ಒಂದು, ಚೆನ್ನಾಗಿ ಎಂಜಾಯ್ ಮಾಡು, ತಿನ್ನು, ರೆಸಾರ್ಟಿಗೆ ಹೋಗು, ಇರೋ ದುಡ್ಡನ್ನು ಚೆನ್ನಾಗಿ ಖಾಲಿ ಮಾಡು. ಗೊತ್ತಿಲ್ಲ ಯಾರು ಯಾವಾಗ ಬದುಕಿರ್ತೀವಿ, ಯಾವಾಗ ಹೋಗ್ಬಿಡ್ತೀವಿ ಅಂತ.